ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಯದ ಮುಂಬರುವ ನಾಯಕರು ಆಗಿರ್ತಕ್ಕಂಥ ನಮ್ಮೆಲ್ಲರೂ ಸ್ನೇಹಿತರು ಹಿತೈಷಿಗಳಾಗಿರ್ತಕ್ಕಂಥ ಯುವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಹಾಗೂ ಇವತ್ತಿನ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಮರಿ ದೇವೇಗೌಡರು. ಯಾರು? ಅಬ್ಬಾ ಮರಿ ದೇವೇಗೌಡ. ನಾವೆಲ್ಲ ದೇವೇಗೌಡರನ್ನ ಯಾವಾಗ ಒಂದ್ಸರಿ ಬಿಡ್ತೀವಿ, ಪ್ರತಿ ಸಾರಿ ನಾವು ಈ ಮರಿ ದೇವೇಗೌಡರು ಅಂತ ಕರೀತಾ ಇರ್ತೀವಿ. ಯಾಕಂದರೆ ದೇವೇಗೌಡ ಸಾಹೇಬ್ರಿಗಿರ್ತಕ್ಕಂಥ ಅಭಿನವ ಸಂಬಂಧ ಬಹುಶಃ ತಂದೆ ಮಕ್ಕಳು ಕೂಡ ಆ ಥರ ಸಂಬಂಧ ಇಲ್ಲೇನೋ ಗೊತ್ತಿಲ್ಲ, ಅಷ್ಟು ಜೋರಾಗಿ ರವೇಣ ಸಂಬಂಧ ಇಟ್ಕೊಂಡಿದ್ದಾರೆ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂದರೆ ನಮ್ಮದು ಕೂಡ MP ಸೇರ್ತದೆ ಅದಲ್ಲ, ಮೃದು ಸ್ವಭಾವ ಆಗಿರ್ತಕ್ಕಂಥ ಆಗೈತಲ್ವಾ, ಹಸು ಮಗು ಆಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬು ಅವರೇ ನೋಡಿ ಎಷ್ಟು ಚೆನ್ನಾಗಿ ನಗ್ತಾರೆ ಅವರು ಅದಲ್ವ. ಸೊ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತೋರ್ವ ನಮ್ಮ ಭಾಗದ MLC ಆಗಿರ್ತಕ್ಕಂಥ ಇಂತರ ಗೋವಿಂದಣ್ಣವರೇ, ಸುರೇಶ್ ಬಾಬಣ್ಣವರೇ, ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ನನ್ನ ಮಿತ್ರರಾಗಿರ್ತಕ್ಕಂಥ ಹುಣಸೂರಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ್ರೆ, ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ನಮ್ಮ ಕೇರ್ಪೇಟೆ ಮಂಜಣ್ಣವರೇ, ಹಾಗೂ ಹಿತೈಷಿಗಳು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಹುಣಸೂರಿನ ನಮ್ಮ ಹಾಸನದ ಸ್ವರೂಪ್ರಕಾಶ್ ಅಣ್ಣವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶ್ರೀನಾಥ್ ಅವರೇ, ಹಾಗೂ ಚೌಡಣ್ಣವರೇ, ಅಬ್ಬಾಸ್ ಅವರೇ, ನಮ್ಮೆಲ್ಲ ಹಿರಿಯರು ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ತಿಪ್ಪಾಡಣ್ಣವರೇ, ರಾಮೇಗೌಡ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ, ವಿಶೇಷವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು. ಇವತ್ತು ನನಗೆ ಸಿದ್ಲಘಟ್ಟ ಅಂದರೆ ಭಾರಿ ಇಷ್ಟ. ಚಿಕ್ಕ ಮಗುವಾಗಿಂದ ಭಾರಿ ಇಷ್ಟ. ಯಾಕೆಂತಂದರೆ ಈಗ ನಾವೆಲ್ಲ ಉಳು ಮೇಸಿದಾದ್ಮೇಲೆ ಗೂಡ್ ಮಾರ್ಕೆಟ್ಗೆ ಬರ್ತಾಯಿದ್ವಿ. ವಿಶೇಷವಾಗಿ ನಾನು ಗಲಾಟೆ ಮಾಡಿ ಬರ್ತಾಯಿದ್ದೆ. ಏನಕ್ಕೆ ಅಂದರೆ ಒಂದು ಪಕ್ಕದಲ್ಲಿ ಒಂದು ಹೋಟ್ಲಿತ್ತು, ಬಾಬು ಅಲ್ಲೇ ಆಮ್ಲೆಟ್ ಬಾಬು ಅಂತ. ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ. ಆ ಹೋಟ್ಲಲ್ಲಿ ಆಮ್ಲೆಟ್ ಅಂದರೆ ಭಾರಿ ಇಷ್ಟ. ಆ ಗೂಡು ಎಷ್ಟು ಹೋಗುತ್ತೆ ನನಗೆ ಗೊತ್ತಿಲ್ಲ, ಆಮ್ಲೆಟ್ ಮತ್ತೆ ತಿನ್ನಬೇಕಾಗಿತ್ತು. ಅದಕ್ಕೆ ಅವತ್ತಿಂದ ಸಿದ್ಲಘಟ್ಟ ಅಂದರೆ ಭಾರಿ ಇಷ್ಟ. ಯಾಕೆ ಅವಾಗಿಂದ ನಾನು ತುಂಬ ನೋಡ್ತೇನೆ, ಭಾರೀ ಗಂಭೀರವಾಗಿ ಕೂತಿದ್ದೆ. ನನಗೇನು ಅರ್ಥ ಆಗ್ತಾಯಿಲ್ಲ ಏನಕ್ಕೆ ಅಂತ. ಅಷ್ಟು ಗಂಭೀರವಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ದೀರಿ, ಎಲ್ಲ ಆಗಿದೆ ಅದಲ್ವಾ. ಇವತ್ತು ಒಂದು ಸರಿ ಮುಳುಬಾಲು ಬಂದು ನೋಡಿ, ಜನ ಹಿಂಗೇನು ತೋರಿಸ್ತಾರೆ. ಇವತ್ತು ನಾವೆಲ್ಲ ನಿಖಿಲ್ ಕುಮಾರ್ ಸರ್ ಮಾಮ ಇದ್ದಂಗೆ, ಗೊತ್ತಾ ಸರ್? ನಾವೆಲ್ಲ ಮಾಮನವ್ರು ಇದ್ದಂಗೆ ಸರ್. ನಿಮ್ಗೆ ಗೊತ್ತಾ ಸರ್ ಅದು? ನಾವೆಲ್ಲ ಸರ್ ನಿಮ್ಮ ಮಾಮ ಇದ್ದಂಗೆ, ಎಲ್ಲರೂ ಮಾಮನವ್ರು. ಗೊತ್ತಾ ವಿಷಯ ಅದು? ಗೊತ್ತಿಲ್ವಾ? ನಮ್ಮ ಹೆಣ್ಮಗಳನ್ನ ನಿಮ್ಮ ಅಪ್ಪ ಕೊಟ್ಟಿದ್ದೀವಿ, ಅದಕ್ಕೆ ನಾವೆಲ್ಲ ಮಾಮನವ್ರು ನಿಮಗೆ. ನಮ್ಮ ಮೊಮ್ಮಗ ನೀವು ನಮ್ಮ ಮಾಮನವ್ರು ಇದ್ದಂಗೆ. ಇವತ್ತು ನಮ್ಮನೆ ಮೊಮ್ಮಗ ನಮ್ಮೂರಿಗೆ ಬಂದಾಗ ಜೋಶ್ ಹೆಂಗಿರ್ಬೇಕು ಹೇಳಿ? ಈ ಕಡೆ ಯಾರು 4 ಜನ ಮಾತ್ರ ಪೇಮೆಂಟ್ ಮಾಡಿ ಹಂಗೆಲ್ಲ ಕೂಗಿದ್ರೆ ಪಕ್ಕ ರಾಜ್ಯದ ಪವನ್ ಕಲ್ಯಾಣ್ ಕೇಳಿಸ್ಬೇಕು. ಯಾಕೆಂದ್ರೆ ಮತ್ತೊಬ್ಬ ಪವನ್ ಕಲ್ಯಾಣ್ ನಿಖಿಲ್ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಹುಡ್ತಾವ್ರೆ. ಕೆಲವರು ಮಾತಾಡ್ತಾರೆ, ಚನ್ನಪಟ್ಟಣದಲ್ಲಿ ಸೋತ್ಬಿಟ್ಟು, ಮಂಡ್ಯದಲ್ಲಿ ಸೋತ್ಬಿಟ್ಟು, ರಾಮನಗರ ಸೋಟ್. ತಡೀರೇ, ತೊಡ್ರ ಹುಲಿ ಹಿಂದೆ ಹೋಗ್ತಿದ್ದಂತೆ, ಹಿಂದೆ ಹೋಗಿದ್ದಂತಲ್ಲ, ಮುಂದೆ ಜಂಪ್ ಮಾಡಕ್ಕೆ, ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟಿಕರಣ ಮಾಡಲಿಕ್ಕೆ, ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ನಿಖಿಲ್ ಕುಮಾರಸ್ವಾಮಿ ಮುಂದೆ ಬಂದವ್ರೆ. ಈ ರಾಜ್ಯದ ಉದ್ದಗಲ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಅಬ್ಬರದ ಭಾಷಣ ಮಾಡ್ತವ್ರೆ. ಯಾಕೆ ಗೊತ್ತಾ? ಅವ್ರ ತಾತನಿಗೆ ಮಾತು ಕೊಟ್ಟವ್ರೆ, ನಾನಿದ್ದೀನಿ, ನಾನು ಪಕ್ಷವನ್ನು ಕಟ್ತೀನಿ ಅಂತ. ಸಾಕಷ್ಟು ವಿಚಾರ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ದೇವೇಗೌಡರ ಒಂಥರ ಕ್ಲಬ್ ಮಾಸ್ಟರ್ ಇದ್ದಂಗೆ. ಕ್ಲಬ್ ಅಂದರೆ ಕುಡಿಯೋ ಕ್ಲಬ್ಬಲ್ಲಿ ಸಮಯ ನೀವು ಹಂಗೆ ಅನ್ಕೊಂಬಿಡಿ. ಎಲ್ಲಾದರೂ ಕ್ರಿಕೆಟ್ ಕ್ಲಬ್ಬು. ಯಾಕೆಂತಂದರೆ ಪ್ರತಿಯೊಬ್ಬನಿಗೂ ಬ್ಯಾಟ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಇರ್ತಾರೆ, ಹೋಗ್ರ ಹೊಡಿ ಅಂದ್ಬಿಟ್ಟು. ಇಲ್ಲಿ ಕಲ್ತವ್ರು, ಇಲ್ಲಿ ಮಾಡಿದವ್ರು ಬೇರೆ ಪಕ್ಷದಲ್ಲಿ ಸಿಕ್ಸರ್ ಹೊಡಿತಾರೆ. ಇವತ್ತು ನಿಮಗೆ ಗೊತ್ತಿರಲಿ, JH ಪಾಟೀಲ್ ಅವರು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗ್ಗಳಿಕೆ ದೇವೇಗೌಡರದು.
ಎಸ್ ಆರ್ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗ್ಗಳಿಕೆ ದೇವೇಗೌಡರದು. ಇದ್ಯಾಕೆ ಈಗ ಹೋರಾಡ್ತವ್ರಲ್ಲ ಅಣ್ಣ ನಮ್ಮ ಸಿದ್ದರಾಮಣ್ಣ, ಇವ್ರನ್ನ ಬೀಜ ನಮ್ದೇ, ಸಿದ್ದರಾಮಣ್ಣನ ಬೀಜ ನಮ್ದೇ. ಕಾಂಗ್ರೆಸ್ನವರೇ, ನೀವು ನೀರ್ ಹಾಕಿ ಬೆಳೆಸ್ತಾರ ಗಿಡ ಅಲ್ಲ, ಅದು ನಮ್ಮದು ಬೀಜ, ಅದು ದೇವೇಗೌಡರ ಬೀಜ, ಅದು ನೀವು ಬೆಳೆಸ್ತಾ ಇದ್ದೀರ ಅಷ್ಟೇ. ಇವತ್ತು ರಾಜ್ಯದ JDS ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ಹಗುರವಾಗಿ ಮಾತಾಡಬೇಡಿ. ಯಾಕೆಂದ್ರೆ ಎಲ್ಲದಕ್ಕೂ ಕಾಲ ಬಂದೇ ಬರ್ತದೆ. ನಮಗೂ ಕೂಡ ಕಾಲ ಬರ್ತದೆ. ನಮಗೂ 4 ಗಂಟೆ ರಾತ್ರಿ ಆಗಿದೆ. ನಮಗೂ ನಮ್ಮನೆ ಕೂಡ ಸೂರ್ಯ ಬರ್ತಾನೆ, ನಮ್ಮ ಪಕ್ಷದಲ್ಲಿಗೆ ಸೂರ್ಯ ಹುಡ್ತಾನೆ. ಅದಕ್ಕೆ ನಾವು ಕಾಯ್ಬೇಕು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ದೇವರಾಣಿಗೆ ಹೇಳ್ತಾ ಇದ್ದೀನಿ ಸರ್, ಇಂಥ ಪಕ್ಷದ ಕಾರ್ಯಕರ್ತನ ಪಡಿಬೇಕಾದ್ರೆ ಸರ್, ನಿಖಿಲ್ ಸರ್, ನಾವು ಪುಣ್ಯ ಮಾಡಿರ್ಬೇಕು ಸರ್, ಪುಣ್ಯ ಮಾಡಿರ್ಬೇಕು. ಇನ್ನಾದರೂ ನಮ್ಮ ಕಾರ್ಯಕರ್ತರ ಬಗ್ಗೆ, ಲೀಡರ್ಸ್ ಬಗ್ಗೆ ಕಣ್ ತರ್ತಕ್ಕಂಥ ನೋಡ್ತಕ್ಕಂಥ ದಿನ ತುಂಬಾ ದಿವಸ ಇಲ್ಲ ಸರ್, ತುಂಬಾ ದಿವಸ ಇಲ್ಲ ಸರ್. ನೀವು ಬನ್ನಿ ಸರ್, ಆಚೆಗೆ ನೀವು ಬನ್ನಿ ಸರ್. 18 ಜನ ಶಾಸಕರು ಕೂಡ ನಿಮಗೆ ಬೆನ್ನು ಕೊಟ್ಟು ನಿಲ್ಕರ್ತಕ್ಕಂಥ ಶಕ್ತಿ ನಿಮಗಿದೆ ಸರ್. ನೀವು ರಾಜ್ಯಾಧ್ಯಕ್ಷರಾಗಬೇಕು. ನಿಮ್ಮ ಜೊತೆ ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಿರ್ತಕ್ಕಂಥ 10 ಜನ ಯಂಗ್ ಶಾಸಕರು ಕೂಡ ನಾವು ಬಹಳ ತೊಟ್ಟಿದ್ವಿ ಸರ್. ನೀವು ಮುಂದೆ ಬನ್ನಿ, ನಿಮ್ಮ ಜೊತೆ ನಾವು ಇರ್ತೀವಿ. ಇವತ್ತು ನಮ್ಗೆ ಎಂಥ ಪರಿಸ್ಥಿತಿ ಬಂದರೆ ಕೂಡ ನಮ್ಮ ಮನೇಲಿ ಊಟ ಇಲ್ಲದೆ ಇದ್ರೆ ಕೂಡ ಬೇರೆಯವರ ಮನೆಗೆ ತಟ್ಟೆ ಎತ್ಕೊಂಡು ಹೋಗತಕ್ಕಂಥ ವಂಶ ನಮ್ದಲ್ಲ. ಇರ್ಲಿ ಇಲ್ಲದೆ ಇರ್ಲಿ, ಜಗಳ ಆಗಲಿ, ಮುನ್ಸ್ಕೊಂಡು ಇಲ್ಲೇ ಇರ್ತೀವಿ, ನಾವು ಇಲ್ಲೇ ತಿಂತೀವಿ. ಬಹುಶಃ ಆದರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನೋವಿದೆ ಸರ್. ಬಹಿರಂಗ ಎಲ್ಲ ಸಭೆಯಲ್ಲಿ ಹೇಳ್ಕೊತಾ ಇರ್ತೀನಿ. ಅಧಿಕಾರ ಬಂದಾಗ ನಾವು ಕಾರ್ಯಕರ್ತರನ್ನ ಕೈ ಬಿಡ್ತಾ ಇದ್ದೀವಿ, ನಾಯಕರನ್ನ ಕೈ ಬಿಡ್ತಾ ಇದ್ದೀವಿ. ಇವತ್ತು ನಾಯಕರಿಲ್ಲದ ಪಕ್ಷ, ಕಾರ್ಯಕರ್ತರಲ್ಲಿ ಪಕ್ಷದ ಯಾವ ಪಕ್ಷ ಇಲ್ಲ ಸರ್. ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಕಾರ್ಯಕರ್ತರ ನಾಯಕರನ್ನ ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂಬರೋ ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗಲ್ಲ ಸರ್. ಯಾಕಂದ್ರೆ ನಾವು ಕಾರ್ಯಕರ್ತರಿಗೋಸ್ಕರ, ನಾಯಕರಿಗೋಸ್ಕರ ಈ ಪಕ್ಷವನ್ನು ಕಟ್ಟಲೇಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಒಂದು ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ ಸರ್, ದೊಡ್ಡ ಇತಿಹಾಸ ಇದೆ. ಇತಿಹಾಸವನ್ನು ಗೊತ್ತಿರ್ತಕ್ಕಂಥವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್. ಅದು ಒಬ್ಬರಿಗೆ ಇರ್ತಕ್ಕ ತಾಕತ್ತು ಅದು ಕುಮಾರಣ್ಣನಿಗೆ. ಕುಮಾರಣ್ಣ ಆದ್ಮೇಲೆ ನೀವು ಬರ್ತಾ ಇದ್ದೀರಿ ಸರ್. ನಮ್ಗೆ ಯಾವುದು ಅಧಿಕಾರ ಆಸೆ ಇಲ್ಲ. ಇವತ್ತು ಇಡೀ JDS ಶಾಸಕನ ಸಿದ್ದರಾಮಯ್ಯವ್ರ ಕಾಲ ಕಸ ಸಮಾನ ನೋಡ್ತಾ ಇದ್ದಾರೆ. ನಮ್ದು ಯಾವುದೇ ಅನುದಾನ ಕೊಡ್ತಾ ಇಲ್ಲ, ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆದರೂ ಪರವಾಗಿಲ್ಲ ಸರ್, ನಾವು ಹೊಟ್ಟೆ ಎಸ್ಕೊಂಡು ಕಾರ್ಯಕರ್ತರ ಮನೆಗೆ ಊಟ ಮಾಡ್ಕೊಂಡು ಬದುಕೋ ಶಕ್ತಿ ನಮಗಿದೆ ಸರ್. ಆದರೆ JDS ಪಕ್ಷನ ನಿಮ್ಮನ್ನ ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ. ದಯವಿಟ್ಟು ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತರಿಗೋಸ್ಕರ ಈ ನಮ್ಮ ರವಣ್ಣ ಏನು ಮಾಡ್ತಾರೆ, ಮಾಡ್ತಾರೆ ಗೊತ್ತಿಲ್ಲ ದೇವರಾಣಿಗೂ. ಅವ್ರು ಕಂಡ್ರೆ ಒಂಥರ ಭಯ ಆಗುತ್ತೆ. ಯಾಕಂದರೆ ಎಲ್ಲ ಕಡೆ ಪೂಜೆಗಳಾಗ್ತವೆ, ನೋಡ್ಕೊಂಬಂದೆ. ಅದು ಯಾರನ್ನ ಗಿಲ್ತಾನ ಗೊತ್ತಿಲ್ಲ ದೇವರಾಣಿಗೆ. ಬಟ್ ಪಣ್ಣು ಮಾತು ಚೆನ್ನಾಗಿ ಬರ್ತಾ ಇದೆ. ಅದು ರವಣ್ಣ ಅದು ಯಾಕೋ ಗಿಲ್ಲ ನಮ್ಮ ಸ್ವಲ್ಪ ಯಾಕೋ ನಾವು ಗೆಲ್ತೀವಿ. ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ನೆಮ್ಮದಿಯಾಗಿರ್ತಕ್ಕಂಥ ಹೈಯೆಸ್ಟ್ ಅನುದಾನ ಬಂದಿರತಕ್ಕಂಥ ಕ್ಷೇತ್ರ ಇದ್ರೆ ಅದು ರವಣ್ಣ. ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಶಾಸಕರು ನಮ್ಮ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಒಂಥರ ಕೇವಲ ಮಾತಾಡಲಿ. ಯಾಕೆಂತಂದ್ರೆ ಈಗ ತಾನೇ ನೆನ್ನೆಲ್ಲ ಮನೆ ತಾನೇ ಬಾಂಬ್ ಬ್ಲಾಸ್ಟ್ ಆಗಿದೆ ಡೆಲ್ಲಿದಲ್ಲಿ ಬಾಂಬು ಬ್ಲಾಸ್ಟ್ ಆಗಿದೆ. ನಾನೇ ಮುಖ್ಯಮಂತ್ರಿ, 28ಕ್ಕೂ ನಾನೇ ಮುಖ್ಯಮಂತ್ರಿ ಅನ್ನೋ ಬಾಂಬು ಬ್ಲಾಸ್ಟ್ ಆಗಿದೆ. ಅದು ಎಲ್ಲೆಲ್ಲಿ ಹೇಗಾಗಿ ಸಿಡುತ್ತೆ ಗೊತ್ತಿಲ್ಲ, ನಾವು ಕಾದು ನೋಡ್ತೀವಿ ಅಂತ ಹೇಳ್ತಾ ಇವತ್ತು ಅದ್ದೂರಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಮೊಮ್ಮಗನನ್ನ ತುಂಬ ಅದ್ದೂರಿಯಾಗಿ ಇವತ್ತು ಬರಮಾಡ್ಕೊಂಡಿದ್ದಾರೆ. ನಿಮಗೆ ಒಬ್ಬ ಶಾಸಕನಾಗಿ ಒಬ್ಬ ಸಮೃದ್ಧ ಮಂಜುನಾಥ್ ಕಡೆಯಿಂದ ನಿಮಗೆ ಪ್ರಣಾಮಗಳನ್ನು ತಿಳಿಸ್ತಾ, ಇದೇ ಥರ ಮುಂದಿನ ದಿವಸ ಕೂಡ ಇಡೀ ಕರ್ನಾಟಕ ರಾಜ್ಯದ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಅಂತ ನನ್ನ ಭಾಷಣಕ್ಕೆ ಮುಕ್ತಾಯಗೊಳಿಸಿ ನಾನು ಇಂದ ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.